ಬಂಧುಗಳೇ ನಮಸ್ಕಾರ. ಎಲ್ಲರಿಗೂ 2026ನೇ ಹೊಸ ವರ್ಷದ ಶುಭಾಶಯಗಳು. ಇಡೀ ವಿಶ್ವಕ್ಕೆ ಹೊಸ ವರ್ಷದ ಸಂಭ್ರಮ. ಅದರ ಭಾರತದಲ್ಲಿ ವಿಶೇಷವಾಗಿ ನಮಗೆ ಶೋಷಿತ ಸಮುದಾಯಗಳಿಗೆ ಇದು ಕೋರೆಗಾಂವ್ ವಿಜಯೋತ್ಸವದ ದಿನಾಚರಣೆ. ಹಾಗಾಗಿ ಎಲ್ಲ ಶೋಷಿತ ಸಮುದಾಯಗಳಿಗೆ ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳು. ಮತ್ತು ಈ ವರ್ಷದ ಮೊದಲನೇ ವಿಡಿಯೋವನ್ನು ನಾನು ಇತ್ತೀಚೆಗೆ ನಡೆದಂಥ ಮರ್ಯಾದೆ ಗೇಡು ಹತ್ಯೆ ಕುರಿತು ಮಾಡ್ತಾಯಿದ್ದೀನಿ. ವಿಷಾದ ಆಗುತ್ತೆ. ನಾವು 2026ನೇ ಇಸ್ವಿಗೆ ಕಾಲಿಡ್ತಾ ಇದ್ದೀವಿ. ಇಡೀ ವಿಶ್ವ ಆಧುನಿಕ ತಂತ್ರಜ್ಞಾನದ ತುದಿಯಲ್ಲಿದೆ. ವಿಶ್ವದಲ್ಲಿ ಏನೇನೇನೋ ಸಾಧನೆಗಳು ನಡೀತಾ ಇದ್ದಾವೆ. ಆದರೆ ಭಾರತದಲ್ಲಿ ಮಾತ್ರ ಜಾತಿ ಅಂತಕ್ಕಂಥದ್ದು, ಜಾತೀಯತೆ ಅಂತಕ್ಕಂಥದ್ದು, ಅಸ್ಪೃಶ್ಯತೆ ಅಂತಕ್ಕಂಥದ್ದು, ಜಾತಿಯ ಹೆಸರನ್ನ ಮರ್ಯಾದೆ ಅಂತಕ್ಕಂಥದ್ದು ಅಥವಾ ಹೆಣ್ಣು ಮಾತ್ರವೇ ನಮ್ಮ ಮರ್ಯಾದೆಯ ಘನತೆಯ ಪ್ರಶ್ನೆ ಅನ್ನುವಂಥ ಇನ್ನೂ ಅದೇ ಕಾಲದ ಕೊಳತು ನಾರ್ತಾ ಇದೆ. ಭಾರತದ ಈ ಧೋರಣೆ ಇದೆಯಲ್ಲ, ಎಷ್ಟು ಅಸಹ್ಯವಾಗಿದೆ ಅಂತಂದರೆ, ಇಂತಹ ಮರ್ಯಾದೆಗೇಡು ಹತ್ಯೆಗಳು ನಡೆದಾಗ ಜನರ ಅಭಿಪ್ರಾಯಗಳು, ಈಗ ನಾವು ಸಾರ್ವಜನಿಕ ಜೀವನದಲ್ಲಿದ್ದೀವಿ ಮತ್ತು ಜಾಲತಾಣದ ಕಾಲಘಟ್ಟದಲ್ಲಿದ್ದೀವಿ. ಈಗ ಈ ಜಾಲತಾಣದ ಕಾಲಘಟ್ಟದಲ್ಲಿ ನೋಡುವಾಗ ಈ ಮರ್ಯಾದೆಗೇಡು ಹತ್ಯೆಯನ್ನು ಮಾನವೀಯ ನೆಲೆಗಟ್ಟಿನಿಂದ ವಿರೋಧಿಸಿದವರು ಕೆಲವು ಮಂದಿ. ಆದರೆ ಬಹುತೇಕರಿಗೆ ಇದು ಸರಿ ಅಂತ ಅನಿಸ್ತಾ ಇದೆ. ಆಶ್ಚರ್ಯ ಅಂದರೆ, ತುಂಬ ಆಘಾತಕಾರಿ ವಿಚಾರ ಅಂತಂದರೆ, ತಪ್ಪೇನು? ಯಾರದೋ ಹೆಣ್ಮಗಳ ಮೇಲೆ ಕಣ್ಣು ಹಾಕೋದಕ್ಕೆ ಪೊರ್ಕಿಗಳಿಗೆ, ಈ ಥರ ಬೀದಿ ಸುತ್ತುಕೊಂಡು ನಿಂತಿರ್ತಕ್ಕಂಥ ಹುಡುಗರುಗಳಿಗೆ ಹಕ್ಕಿದೆಯಾ ಅಂತ ಈ ಕಷ್ಟಪಟ್ಟು ಸಾಕಿರ್ತಾರೆ. ಯಾವನೋ ಬಂದು ಒಬ್ಬ ಅನಾಮಿಕನೋ ಅಥವಾ ಅಪರಿಚಿತ ವ್ಯಕ್ತಿ ಅಥವಾ ಬೇರೆ ಜಾತಿಗೆ ಸೇರಿದನೋ ಆಕೆಯನ್ನು ಕರ್ಕೊಂಡು ಹೊರಟೋದ್ರೆ ಅದನ್ನ ನಾವು ಕ್ಷಮಿಸ್ಬೇಕಾ? ನಮ್ಮ ಮಕ್ಕಳನ್ನ ಲವ್ ಅನ್ನೋವಂಥ ಒಂದು ಬಲೆಗೆ ಬೀಳಿಸಿ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಬಂದು ಆಮೇಲೆ ಆಸ್ತಿ ಕೇಳಿದ್ರೆ ಅವನಿಗೆ ನಮ್ಮ ಆಸ್ತಿಯನ್ನು ಕೊಡಬೇಕಾ ನಾವು ಅನ್ನುವಂಥ ಕೆಲವು ಪ್ರಶ್ನೆಗಳು ಇಟ್ಕೊಂಡು ಜಾತಿ ಮನಸ್ಥಿತಿಯ ಜನರು ಈಗ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಇದು ಎಷ್ಟು ಅಪ್ರಬುದ್ಧವಾದಂಥ ನಡೆಗಳು ಅಂತಂದರೆ ಅಸಹ್ಯ ಆಗುತ್ತೆ. ನೋಡಿ, ಯಾವ ವ್ಯಕ್ತಿಯು ಆಸ್ತಿಗೋಸ್ಕರ ಪ್ರೀತಿಸಲ್ಲ. ಎಲ್ಲೋ ಸಣ್ಣ ಪುಟ್ಟ ಕೆಲವಿರ್ತವೆ ಆ ಥರದ ಘಟನೆಗಳು. ಅದಕ್ಕೆ ಜಾತಿ ಮತ ಭೇದ ಅನ್ನೋದಿಲ್ಲ. ಮನುಷ್ಯನ ದುರಾಸೆಗೆ, ಮನುಷ್ಯನ ಪ್ರೀತಿಗೆ, ಮನುಷ್ಯನ ಸ್ವಾರ್ಥಕ್ಕೆ ಅದಕ್ಕೆ ಜಾತಿ ಧರ್ಮಗಳ ಎಲ್ಲೆಗಳಿಲ್ಲ. ಎಲ್ಲವೂ ಜಾತ್ಯತೀತವಾದಂಥ ಗುಣಗಳು. ನಿಜವಾಗ್ಲೂ ಜಾತ್ಯತೀತ ಗುಣಗಳು ಅಂದರೆ ಇವುಗಳೇ. ಹೀಗಿರುವಾಗ ಕೇವಲ ದಲಿತರು ಮಾತ್ರವೇ ಅಥವಾ ಹೊಲೆಮಾದಗರು ಮಾತ್ರವೇ ದುರಾಸೆಯನ್ನು ಇಟ್ಕೊಂಡಿರ್ತಾರೆ. ಹೊಲೆಮಾದಗರು ಸೋಂಬೇರಿಗಳಾಗಿರ್ತಾರೆ. ಅವ್ರ ಮಕ್ಕಳನ್ನ ಪೊರ್ಕಿಗಳ ಥರ ಬೆಳೆಸಿರ್ತಾರೆ. ಅವ್ರ ಮಕ್ಕಳ ಕೆಲಸ ಏನಂತಂದ್ರೆ, ಗಂಡು ಮಕ್ಕಳ ಕೆಲಸ ಹೆಣ್ಮಕ್ಳನ್ನ, ಶ್ರೀಮಂತರ ಹೆಣ್ಮಕ್ಳನ್ನ ಬೇರೆ ಜಾತಿ ಹೆಣ್ಮಕ್ಳಿಗೆ ಕಣ್ಣಾಕಿ ಅವ್ರನ್ನ ಪ್ರೀತಿಯ ನೆಪದಲ್ಲಿ ಅವ್ರನ್ನ ಮದುವೆ ಮಾಡಿಕೊಂಡು ಅವ್ರ ಹತ್ರ ಬಂದು ಅವರ ಹೆಣ್ಣಿನ ಮನೆಯವ್ರ ಹತ್ರ ಆಸ್ತಿ ಕೇಳ್ತಾರೆ ಅಂತ. ಇವತ್ತಿನ ತನಕ ದಲಿತರು, ನಾನು ಹೆಮ್ಮೆಯಿಂದ ಹೇಳ್ತೀನಿ, ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಲವ್ ಮಾಡಿರ್ಬೋದೇನೋ. ಪ್ರೀತಿ ಅಂತಕ್ಕಂಥದ್ದು ಜಾತಿ ಗೀತಿ ನೋಡಿ ಬರೋದಿಲ್ಲ, ಅಥವಾ ಜಾತಿ ನೋಡಿ ಅವರೇನು ಅವ್ರ ಪ್ರೀತಿ ಮಾಡೋಕ್ಕೋಗಲ್ಲ. ಆದರೆ ಯಾವತ್ತಿಗೂ ಪ್ರೀತಿಯ ನೆಪದಲ್ಲಿ ಅವ್ರನ್ನ ಬಲೆಗೆ ಬೀಳಿಸ್ಕೊಂಡು ಅವ್ರ ಆಸ್ತಿಗಳನ್ನ ಕೇಳಿ ಕಲಹ ಮಾಡಿರುವಂಥ ಯಾವ ಘಟನೆಗಳನ್ನು ಇಷ್ಟು ವರ್ಷದಲ್ಲಿ ನಾನು ಕಂಡಿಲ್ಲ. ಚರಿತ್ರೆಯಲ್ಲಿ ದಾಖಲೆನೂ ಇಲ್ಲ. ಅದು ಪ್ರೀತಿಗೋಸ್ಕರ ಪ್ರಾಣ ಕೊಡ್ತಾರೆ. ಅಥವಾ ದಲಿತರ ಮಕ್ಕಳು ಬೇರೆಯವ್ರನ್ನ ಲವ್ ಮಾಡ್ಕೊಂಡು ಬಂದರೆ, ಅದು ಹೆಣ್ಣು ಮಗಳಾಗಿರಲಿ ಗಂಡು ಮಗ ಆಗಿರಲಿ, ದಲಿತರು ಯಾವುದೇ ವಿಧವಾದ ಪ್ರಶ್ನೆಗಳನ್ನ ಮಾಡ್ದೇ ತಮ್ಮ ಮನೆಗಳನ್ನ ತುಂಬಿಸ್ಕೊಂಡಿರ್ತಕ್ಕಂಥದ್ದು ನಾನು ಬೇಕಾದಷ್ಟು ಕೇಸ್ಗಳಲ್ಲಿ ನೋಡಿದ್ದೀನಿ. ಆದರೆ ಇದೇ ಸಹನೆ, ಇದೇ ಪ್ರೀತಿ ಬೇರೆಯವ್ರಲ್ಲಿರಲ್ಲ. ಅವ್ರ ಮಕ್ಕಳ ಮೇಲೆ ಅವ್ರಿಗೆ ಹಕ್ಕಿದೆ ಖಂಡಿತವಾಗ್ಲೂ. ನಮ್ಮ ಮಕ್ಕಳು ಯಾವನೋ ಗೊತ್ತಿಲ್ಲಿರ್ತಕ್ಕಂಥ, ಗೊತ್ತು ಗುರಿ ಇಲ್ಲದವ್ರ ಜೊತೆ ಹೊರಟೋಗ್ತಾಳೆ ಅನ್ನುವಂಥ ಭಯ ಇರುತ್ತೆ ಸಹಜವಾಗಿ. ಆದರೆ ಅದು ಕೊಲ್ಲುವಷ್ಟು ಕ್ರೂರ ಆಗಬೇಕಾ? ಬಿಟ್ಬಿಡಿ. ಅದಕ್ಕೆ ಮರ್ಯಾದೆಯನ್ನು ಅಂಟಿಸಿ ಇಂಥವನ ಜೊತೆ ಓಡೋಟೋಗ್ಬಿಟ್ಲು ಅಂತಕ್ಕಂಥದ್ದು ಸಮಾಜದಲ್ಲಿ ಒಂದು ಘನತೆಯ ಪ್ರಶ್ನೆ ಆಗುತ್ತಾ? ಮಕ್ಕಳು ಪ್ರೀತಿಸಿದಾಗ ಅವ್ರಿಗೆ ಒಂದು ಕರೆದು ಬುದ್ಧಿವಾದ ಹೇಳಬೇಕು. ಇಲ್ವಾ ಅವ್ರನ್ನ ಸ್ವಲ್ಪ ದಿನ ಬಿಟ್ಟು ಅವ್ರ ಜೊತೆಗೆ ಒಂದು ಕೌನ್ಸಿಲಿಂಗ್ ಮಾಡಿ, ಏನೋ ಮಾಡಿ ಅವ್ರನ್ನ ಸಮಾಧಾನ ಮಾಡಬೇಕು. ಅಥವಾ ಅವರಿಬ್ಬರನ್ನು ಮನವೊಲಿಸಿ ಮದುವೆನೇ ಮಾಡಿ. ತಪ್ಪೇನೋ ಅದರಲ್ಲಿ. ಅವ್ರನ್ನ ಕೊಲ್ಲಬೇಕಾದಂಥ ಹಕ್ಕಿದೆಯಾ ನಿಮಗೆ? ತಂದೆ ತಾಯಿಗಳು ಹುಟ್ಟಿಸಿದೀವಿ ಅನ್ನೋ ಕಾರಣಕ್ಕೋಸ್ಕರ ಕೊಲ್ಲಕ್ಕಾಗತ್ತಾ? ಕೊಲ್ಲುವ ಹಕ್ಕಿದೆಯಾ? ಭಾರತದ ಕಾನೂನಲ್ಲಿ ಹಕ್ಕಿದೆಯಾ? ಅಥವಾ ಯಾವ ಪ್ರಕೃತಿ ನಿಯಮದಲ್ಲಿ ಹಕ್ಕಿದೆ ನಾವು ಹುಟ್ಟಿಸಿದಂಥ ಮಕ್ಕಳನ್ನ ನಾವು ಕೊಲ್ಬೋದು ಅಂತಕ್ಕಂಥದ್ದು? ಇದನ್ನು ಹೆಂಗೆ ಸಮರ್ಥಿಸ್ತೀರ ನೀವು? ಯೋಗ್ಯನಾಗಿರ್ತಕ್ಕಂಥನಾಗಿರ್ಬೇಕು ಅನ್ನುವಂಥ ಬಯಸದೇ ಆದರೆ ನೀವು ಬೇರೆ ಒಂದು ಜಾತಿವಾದಿ ಪ್ರಪಂಚ ಬಯಸ್ತಾ ಇದೆ. ಅಯೋಗ್ಯರೆಲ್ಲ ಬಂದ್ಬಿಟ್ಟು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಪ್ರೀತಿ ಹೆಸರಲ್ಲಿ ನಾವು ಬಿಟ್ಬಿಡ್ಬೇಕಂತ ಹೇಳ್ತಾರೆ. ಅಯೋಗ್ಯರಲ್ಲಪ್ಪ, ಯೋಗ್ಯರೇ. ಅವ್ನು ದೊಡ್ಡ ದೊಡ್ಡ ಆಫೀಸರ್ಸ್ಗಳಾಗಿರ್ತಾರೆ, ದೊಡ್ಡ ರಾಜಕಾರಣಿ ಆಗಿರ್ತಾನೆ,
ತುಂಬ ಅದ್ಭುತವಾದ ಹೆಸರು ಗಳಿಸಿರ್ತಾನೆ, ದೊಡ್ಡ ಸಾಹಿತಿ ಆಗಿರ್ತಾನೆ, ಬರಹಗಾರ ಆಗಿರ್ತಾನೆ, ಅಥವಾ ಒಬ್ಬ ಪ್ರಸಿದ್ಧ ನಟ ಆಗಿರ್ತಾನೆ, ಕ್ರಿಕೆಟರ್ ಆಗಿರ್ತಾನೆ, ತುಂಬ ಉನ್ನತವಾದಂಥ ಸ್ಥಾನಮಾನಗಳನ್ನ ತಲುಪಿರ್ತಕ್ಕಂಥ ವ್ಯಕ್ತಿ, ಸಕಲ ಗುಣ ಸಂಪನ್ನಾಗಿರ್ತಕ್ಕಂಥ ಗಂಡು ಅಥವಾ ಹೆಣ್ಣು ಬೇರೆಯವ್ರ ಮನೆಯಲ್ಲಿ ಹೆಣ್ಣು ಕೇಳಿದ್ರೆ ಅಥವಾ ಮದುವೆಗೆ ಸಂಬಂಧ ಬಯಸಿದ್ರೆ ಕೊಡ್ತೀರಾ? ಈ ಜಾತಿವಾದ ಪ್ರಪಂಚ ಕೊಡುತ್ತಾ? ಅವಾಗೇನು ಹೇಳ್ತೀರಿ? ನಿಮ್ಮ ಆಸ್ತಿ ಬೇಡ, ನಿಮ್ಮ ಯಾವುದೂ ಬೇಡ, ಜೊತೆಗೆ ಪ್ರೀತಿಯಿಂದ ಇರ್ತೀವಿ ಅಂತ ನಾವು ಕೇಳ್ಕೊಂಡಾಕ್ಷನ್ಗೆ ಕೊಟ್ಬಿಡ್ತೀರಾ? ಅಂತಹ ಒಂದು ಪ್ರಬುದ್ಧತೆ ಈ ದೇಶಕ್ಕೆ ಬಂದಿದೆಯಾ? ಬಂದಿಲ್ಲ. ಆದರೆ ಈಗ ನೆಪ ಕೊಡುವಾಗ ಯಾವನೋ ಪೊರ್ಕಿಗಳು ಎಲ್ಲ ಜಾತಿಲೂ ಇರ್ತಾರೆ. ಅವ್ರಿಗೆ ಅವ್ರ ಜಾತಿಯ ಪೊರ್ಕಿಯಾಗಿದ್ರೆ ಸಂತೋಷ. ಅವ್ರ ಜಾತಿಯಲ್ಲಿರ್ತಕ್ಕಂಥ ಒಬ್ಬ ಉಡಾಳ್ನಾಗಿದ್ರೆ, ಅವ್ರ ಜಾತಿಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಪ್ರೀತಿಯ ಬಲೆಯಲ್ಲಿ ಬೀಳಿಸಿ ಅವ್ರ ಆಸ್ತಿ ಬಂದು ಕೇಳಿ ಆಸ್ತಿ ಲಪಟಾಯಿಸಿ ಕೊಂದು ಕೊಲೆ ಆಗಿರ್ತಕ್ಕಂಥ ಬೇಕಾದಷ್ಟು ಘಟನೆಗಳು ನೋಡಿದ್ವಿ. ಒಂದೇ ಜಾತಿಯಲ್ಲಿ ಸ್ವಜಾತಿಯಲ್ಲಿ ಮದುವೆ ಆದಂಥ ಸಂಬಂಧಗಳೆಲ್ಲವೂ ಅಥವಾ ಸಂಬಂಧಗಳು ದೊಡ್ಡವರು ನೋಡಿ ನಿಶ್ಚಯಿಸಿ ಆದಂಥ ಮದುವೆಗಳು ದುರಂತದಲ್ಲಿ ಅಂತ್ಯ ಆಗೇ ಇಲ್ವಾ? ಕೊಲೆಗಳಾಗಿಲ್ವ? ಅಲ್ಲಿ ಆಸ್ತಿಗಳಿಗೋಸ್ಕರ ಜಗಳ ಆಗಿಲ್ವಾ? ವ್ಯಾಜ್ಯಗಳು ನಡೀತಾ ಇಲ್ವಾ? ವರದಕ್ಷಿಣೆ ವ್ಯಾಜ್ಯಗಳು ನಡೀತಾ ಇಲ್ವಾ? ಈ ಜಾತಿ ಮತ್ತು ಅಸಮಾನತೆಯ ಕಣ್ಣುಗಳು ನಿಮ್ಮ ಒಳಗಡೆ ಇರ್ತಕ್ಕಂಥ ಧೋರಣೆ ಏನಿದೆಯಲ್ಲ, ಈ ಧೋರಣೆ ಇದ್ದಾಗ ಏನಾಗುತ್ತೆ, ನಿಮಗೆ ಎಲ್ಲವೂ ತಪ್ಪಾಗಿ ಕಾಣಿಸ್ತವೆ. ಅವ್ರ ಬಯಾಲಜಿಕಲ್ ಅಂತ ಆಕ್ಟಿವಿಟೀಸಿಂದ ಅವರು ಮಾನಸಿಕವಾಗಿ ಅವರು ಬೇರೆ ರೀತಿ ಅಪ್ರಬುದ್ಧರಾಗಿರ್ತಾರೆ. ಅವ್ರನ್ನ ಕೂರಿಸಿ ಸಮಾಧಾನ ಮಾಡಿ ಅವರಿಗೆ ಒಂದು ಕೌನ್ಸಿಲಿಂಗ್ ಕೊಡಬೇಕಾದಂಥ ಹಕ್ಕು ಯಾರ್ದು, ಅಥವಾ ಕೌನ್ಸಿಲಿಂಗ್ ಕೊಡಬೇಕಾದಂಥ ಜವಾಬ್ದಾರಿ ಯಾರ್ದು? ನಮ್ಮ ಒಳಗಡೆ ಮೊದಲನೇದಾಗಿ ನಾವು ಶ್ರೇಷ್ಠರು, ಇನ್ನೊಬ್ಬರು ಕನಿಷ್ಠರು ಅನ್ನುವಂಥ ಈ ಧೋರಣೆ ಏನಿದೆಯಲ್ಲ, ಆ ಧೋರಣೆಯಿಂದಾಗಿ ನಮ್ಮೊಳಗಡೆ ಇದು ಮರ್ಯಾದೆ ಪ್ರಶ್ನೆ ಅಂತ ಆಗೋದು. ಈ ಧೋರಣೆ ಎಲ್ಲಿಂದ ಬಂತು ನಿಮಗೆ? ದೇವರಿಂದ, ಧರ್ಮದಿಂದ ಇಂತಹ ಧೋರಣೆಗಳ ಸೃಷ್ಟಿಯಾಗಿ ನಿಮಗೆ ಊರಲ್ಲಿ ಯಾರ ಜೊತೆನೋ ಹೊರಟೋದ್ರಂತೆ, ಇನ್ಯಾರ ಜೊತೆನೋ ಹೊರಟೋದ್ರಂತೆ ಅನ್ನುವಂಥ ಮಾತುಗಳು ನಿಮಗೆ ಅವಮರ್ಯಾದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಕೊಂದುಬಿಡ್ತೀರ. ಕೊಂದುಬಿಟ್ಟ ಮೇಲೆ ಜೈಲಿಗೆ ಹೋಗುವಾಗ, ಶಿಕ್ಷೆ ಅನುಭವಿಸುವಾಗ, ಜನ ಎಲ್ಲ ಆಡ್ಕೊಂಡು ನಗುವಾಗ, ಇಡೀ ಸಂಸಾರ ಅನಾಥವಾಗುವಾಗ ಕೇಳಿ, ಯಾರಾದರೂ ನಿಮ್ಮ ಆಸ್ತಿಗೋಸ್ಕರವೇ ಆ ಹುಡುಗಿಯನ್ನು ಪ್ರೀತಿಸಿ ಮನವೊಲಿಸಿ ಮದುವೆ ಆಗಿರ್ತಾನೆ ಅನ್ನೋದಾದರೆ ಅದನ್ನ ಕರೆಸಿ ಆ ಸಮಾಜದ ಮುಖಂಡರನ್ನು ಕರೆಸ್ಕೊಂಡು ಕೂತು ಚರ್ಚೆ ಮಾಡಿ ಮಾತಾಡ್ಬೋದು. ಒಂದು ನಾನು ಆಸ್ತಿ ಕೊಡಲ್ಲ, ಇವರಿಗೆ ನನ್ನ ಮಗಳನ್ನ ನನ್ನ ಇಷ್ಟ ಇಲ್ಲದೆ ಮದುವೆ ಆಗಿದ್ದಾರೆ ಅಂತೇಳಿ ನೀವು ಮಾತಾಡ್ಬೋದು. ಅಥವಾ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲೋ ಅಥವಾ ಸಬ್ ರಿಜಿಸ್ಟರ್ ಆಫೀಸನ್ನಲ್ಲೋ ಹೋಗಿ ಅವರಿಗೆ ಒಂದು ಭದ್ರ ಮಾಡ್ಬೋದು, ಅವರಿಬ್ಬರ ವಿವಾಹವನ್ನು ನಿಶ್ಚಯ ಮಾಡ್ಬೋದು. ಏನಾದರೂ ಮಾಡಿ ನಿಮ್ಮ ಮೇಲೆ ನಿಜವಾಗ್ಲೂ ನಿಮಗೆ ಪ್ರೀತಿ ಇದ್ದರೆ ಆ ಥರದೊಂದು ಚರ್ಚೆಗಳನ್ನ ಮಾಡೋದ್ರ ಮುಖಾಂತರ, ಮಾತುಕತೆ ಮುಖಾಂತರ ಎರಡು ಸಂಬಂಧಗಳನ್ನು ಬೆಸಿಬೋದು. ಅಥವಾ ನಿಮಗೆ ಸಂಬಂಧ ಬೆಸೋದು ಇಷ್ಟನೇ ಇಲ್ಲ ಅಂದರೆ ಅವ್ರನ್ನ ದೂರ ಇಟ್ಬಿಟ್ಟು ಸುಮ್ಮನಿರ್ಬೋದು, ಅವರಷ್ಟಕ್ಕೆ ಅವ್ರು ಬದುಕೋದು ಬಿಡ್ಬೋದು. ಆದರೆ ಈ ದೇಶದಲ್ಲಿ ಅಂತಹ ಮನಸ್ಥಿತಿ ಇಲ್ಲ. ನಾನು ನೋಡಿದೆ ಸಾಮಾಜಿಕ ಜಾಲತಾಣದಲ್ಲಿ ಈ ಕೊಲೆಯನ್ನು ಸಮರ್ಥಿಸಿದವರೇ ಹೆಚ್ಚು. ಅಂದರೆ ಅವರೆಲ್ಲರ ಮನಸ್ಥಿತಿಯು ಹಾಗೆ ಇದೆ. ಇದು ಸರಿ ಅಂತ ಹೇಳ್ತಾರೆ, ಕೊಲೆಯನ್ನೇ ಸರಿ ಅಂತ ಹೇಳುವಂಥ ಈ ದೇಶದಲ್ಲಿ ನಾವಿದ್ದೀವಿ. ಈ ದೇಶದಲ್ಲಿ ಸಮಾನತೆಯನ್ನು ಹೇಗೆ ಬಯಸೋಕ್ಕೆ ಸಾಧ್ಯ? ನಮ್ಮನೆ ಮಕ್ಕಳು ಬೇರೆ ಬೇರೆ ಜಾತಿಯವ್ರನ್ನ ಲವ್ ಮಾಡಿದಾಗ ನಾವು ಯಾವತ್ತಿಗೂ ಅವ್ರಿಗೆ ಗಟ್ಟಿಪಡಿಸಿಲ್ಲ. ಇದು ಪ್ರಜ್ಞಾವಂತಿಕೆ. ಅವ್ರು ಮದುವೆ ಮಾಡಿದ್ದೀವಿ, ಚೆನ್ನಾಗಿದ್ದಾರೆ. ನಾನು ಕೂಡ ಒಂದು ಅಂತರ್ಜಾತಿ ಮದುವೆ ಆಗಿದ್ದೀನಿ, ಚೆನ್ನಾಗಿದ್ದೀವಿ. ಮನೆಯವರೇ ಒಪ್ಪಿಗೆ ಕೊಟ್ಟು ಮದುವೆ ಮಾಡಿದ್ರು. ಯಾವ ಶಾಸ್ತ್ರಗಳು ಇಲ್ಲದೇ, ಸಂಪ್ರದಾಯಗಳು ಇಲ್ಲದೇ 20 ವರ್ಷ ನಾವು ಸುಖವಾಗಿ ಸಂಸಾರ ನಡೆಸಿದ್ವಿ. ಸಂಸಾರ ನಡೆಸೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಳ್ಳೆಯ ಪ್ರಬುದ್ಧ ಮನಸ್ಥಿತಿ. ಇನ್ಯಾವ ಜಾತಿನೂ ಅಲ್ಲ, ಎಲ್ಲನೂ ಹೊಂದ್ಕೋಬೋದು. ಅವರ ಆಚಾರ ವಿಚಾರಗಳನ್ನು ಪರಸ್ಪರ ಗೌರವಿಸೋದನ್ನು ಕಲ್ತ್ಕೋಬೇಕು. ಈ ದೇಶದಲ್ಲಿ ಹೆಣ್ಣು ಮಾತ್ರವೇ ತಂದೆ ತಾಯಿಗಳ ಮರ್ಯಾದೆ ಉಳಿಸಬೇಕಾಗಿಲ್ಲ, ಗಂಡು ಮಕ್ಕಳು ಉಳಿಸಬೇಕು. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿನೂ ತಮ್ಮ ಗಂಡು ಮಕ್ಕಳಿಗೆ ಸಮಾನತೆಯಿಂದ ಕಾಣೋದನ್ನು ಬೋಧಿಸಬೇಕು. ಸಂಸಾರದಲ್ಲಿ ಪ್ರತಿಯೊಬ್ಬರನ್ನು ಮಾನವರು ಅಂತ ನೋಡೋದನ್ನು ಕಲಿಸಬೇಕು. ಪ್ರತಿಯೊಂದು ಜೀವಕ್ಕೂ ಬದುಕುವಂಥ ಹಕ್ಕಿದೆ ಅನ್ನೋದನ್ನು ಪ್ರತಿಪಾದಿಸಬೇಕು. ಬಸವ ಧರ್ಮ ಅದನ್ನೇ ಹೇಳ್ತೆ, ಕುವೆಂಪು ಅದನ್ನೇ ಹೇಳ್ತಾರೆ, ವಿಶ್ವಮಾನವ ಸಂದೇಶ ಕೊಡ್ತಾರೆ. ಇಂಥ ಹೊತ್ತಿನಲ್ಲಿ ನಿಂತ್ಕೊಂಡು ನಾವು ಜಗತ್ತು ಇನ್ಯಾವುದೋ ಲೋಕಕ್ಕೆ ಹೋಗ್ತಾ ಇದ್ರೆ, ಚಂದ್ರಲೋಕಕ್ಕೆ ಮಂಗಳ ಲೋಕಕ್ಕೆ ಹೋಗಿ ಜೀವನ ಮಾಡಬೇಕು ಅಂತ ನೋಡೋ ಸಂದರ್ಭದಲ್ಲಿ, ತಾಂತ್ರಿಕತೆಯ ತುತ್ತುದಿಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅಂತಹ ತಾಂತ್ರಿಕತೆಯನ್ನು ನಾವು ಇಟ್ಕೊಂಡು ಅದನ್ನು ಎಂಜಾಯ್ ಮಾಡ್ತಾ ನಮ್ಮ ಮಕ್ಕಳು ನಮ್ಮ ಮರ್ಯಾದೆ ತೆಗೆದುಬಿಡ್ತಾರೆ. ನಮ್ಮ ಮಕ್ಕಳಿಂದಾಗಿ ನಮ್ಮ ಮರ್ಯಾದೆ ಹರಣ ಆಗೋಯ್ತು, ನಮ್ಮ ಮಕ್ಕಳಿಂದಾಗಿ ನಾವು ತಲೆ ತೆಗೆಸುವಂಗಾಗೋಯ್ತು, ನಮ್ಮ ಮಕ್ಕಳು ಮಾಡಿದ ಕೇವಲ ಪ್ರೀತಿಯೇ ನಮಗೆ ಒಂದು ಮುಳ್ಳಾಗೋಯ್ತು ಅಂತ ಭಾವಿಸೋದಿದೆಯಲ್ಲ, ಇದರಂಥ ದುಷ್ಟತನ ಮತ್ತೊಂದಿಲ್ಲ. ಯಾವ ಪ್ರಾಣಿ ಪಕ್ಷಿಗಳಲ್ಲೂ ಇಲ್ದಿರ್ತಕ್ಕಂಥ ಮರ್ಯಾದೆ ಮನುಷ್ಯನಲ್ಲಿ ಅಂಟ್ಕೊಂಡಿದೆ. ಈ ಮರ್ಯಾದೆಯನ್ನು ತಗಲಾಕಿದ್ದು ಜಾತಿ ವ್ಯವಸ್ಥೆ. ಈ ಜಾತಿ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದು ಮನುವಾದ. ಈ ಮನುವಾದವು ಭಾರತದಿಂದ ಹೊರಗಿನಿಂದ ಬಂದಂಥ ಒಂದು ಸಿದ್ಧಾಂತ. ಈ ಸಿದ್ಧಾಂತಕ್ಕೆ ತಗಲಾಕೊಂಡು ಶಾಸ್ತ್ರ ಪುರಾಣ ನಂಬಿಕೆಗಳಲ್ಲಿ ಜನಸಮುದಾಯ ಇವತ್ತು ನರಳ್ತಾ ಇದೆ ಅಂದರೆ ಅದಕ್ಕೆ ಯಾರನ್ನು ಹೊಣೆ ಮಾಡಬೇಕು? ನಮ್ಮ ಶಿಕ್ಷಣ ವ್ಯವಸ್ಥೆ ಸರಿ ಇದೆಯಾ? ರಾಜಕಾರಣ ಸರಿ ಇದೆಯಾ?
ಇದೆಲ್ಲವೂ ಸೇರಿ ಒಟ್ಟಾರೆಯಾಗಿ ತಮ್ಮ ಲಾಭಕ್ಕೋಸ್ಕರ ಮಾನವನ ಜೀವನವನ್ನು, ಭಾರತದಲ್ಲಿ ವಿಶೇಷವಾಗಿ ಮಾನವರ ಜೀವನವನ್ನು ಅಸಮಾನತೆಯ ಒಂದು ತವರಾಗಿ ಸೃಷ್ಟಿ ಮಾಡಿ ಇಟ್ಟಿದೆ. ಇಲ್ಲಿ ಪ್ರತಿಯೊಂದಕ್ಕೂ ಮರ್ಯಾದೆ ಅಂಟಿಸ್ತಾರೆ. ಇಲ್ಲಿ 4 ಜನ ಆಡ್ಕೊಂಡು ಏನು ಮಾಡ್ತಾರೆ ನಿಮ್ಮನ್ನು? ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ತಪ್ಪು ನಡೆದಿರುತ್ತೆ. ಪ್ರತಿಯೊಬ್ಬರು ಈ ಸಮಾಜದಲ್ಲಿ ಒಂದು ಸಾಮಾಜಿಕ ಜೀವಿಯಾಗಿ ಒಂದಲ್ಲ ಒಂದು ಸಣ್ಣ ತಪ್ಪು ಮಾಡಿರ್ತಾರೆ. ಎಲ್ಲರ ತಪ್ಪುಗಳನ್ನ ಆಡ್ಕೊಂಡು ಕೂತ್ಕೊಳ್ಳೋದು ಜೀವನ ಅಲ್ಲ. ಯಾರನ್ನ ಯಾರು ಕೊಲ್ಲುವ ಹಕ್ಕು ಇಲ್ಲ, ಸಂವಿಧಾನವೂ ಕೊಡ ಮಾಡಿಲ್ಲ, ದೇವರ ಕಾನೂನಲ್ಲೂ ಇಲ್ಲ. ನೀವು ದೇವರು ಅಂತ ನಂಬೋದಾದರೆ ಪ್ರಕೃತಿ ನಿಯಮದಲ್ಲೂ ಇಲ್ಲ ಯಾರನ್ನ ಯಾರು ಕೊಲ್ಲಬೇಕು ಅಂತ. ಪ್ರಕೃತಿಯಲ್ಲಿ ಸಕಲ ಜೀವಿಗಳಿಗೂ ಲೇಸನ್ನೇ ಬಯಸಬೇಕು ಅಂತ ಹೇಳುತ್ತೆ. ಸಕಲ ಜೀವಿಗಳಿಗೂ ಈ ಜಗತ್ತು ಸೇರಿದ್ದು, ಸಕಲ ಜೀವಿಗಳಿಗೂ ಈ ಭೂಮಿ ಸೇರಿದ್ದು. ಯಾರನ್ನ ಯಾರು ಅತಿಕ್ರಮ ಪ್ರವೇಶ ಮಾಡಬೇಕಾದ ಅಗತ್ಯ ಇಲ್ಲ, ಮಾಡುವಂತಿಲ್ಲ. ನಮ್ಮ ಮಕ್ಕಳನ್ನ ನಾವು ಸರಿಯಾಗಿ ಬೆಳೆಸಿಲ್ಲ ಅನ್ನೋದು ವಿಫಲತೆಯನ್ನು ನಾವು ಕೊಲೆಯ ಮುಖಾಂತರ, ಮರ್ಯಾದೆ ಮುಖಾಂತರ ಮುಚ್ಕೋತಾ ಇದ್ದೀವಿ. ಅದನ್ನು ಸಮರ್ಥಿಸ್ತಾರೆ ಜನಗಳು. ಎಷ್ಟೊಂದು ವಿದ್ಯಾವಂತರು ಸಮರ್ಥಿಸ್ತರು, ಅವಿದ್ಯಾವಂತರಲ್ಲ. ಇನ್ನು ವಿದ್ಯಾವಂತರುಗಳು ಇಷ್ಟೊಂದು ಸಮರ್ಥಿಸುವಾಗ ಅವಿದ್ಯಾವಂತರನ್ನ ಏನು ಮಾಡ್ತಾರೆ? ಮೊದಲು ವಿದ್ಯಾವಂತರಿಗೆ ಅರಿವನ್ನು ಉಂಟು ಮಾಡಬೇಕು, ಜಾಗೃತಿಯನ್ನು ಉಂಟು ಮಾಡಬೇಕು. ಈ ದೇಶದ ನಿಜವಾದ ಕಾನೂನನ್ನು, ಈ ಪ್ರಕೃತಿಯ ನಿಯಮವನ್ನು ಕಲಿಸ್ಕೊಡ್ಬೇಕು, ಕಲಿಬೇಕು. ಅದಕ್ಕೆ ಇವರು ತಲೆ ಒಳಗಡೆ ಇರ್ತಕ್ಕಂಥ ಈ ಒಂದು ಮೂಢನಂಬಿಕೆಗಳನ್ನು, ಅಸಹ್ಯವಾದಂಥ ಜಾತೀಯತೆಯನ್ನು, ಅಸಹ್ಯವಾದಂಥ ಅಸಮಾನ ಮನಸ್ಥಿತಿಯನ್ನು, ಈ ಧೋರಣೆಗಳನ್ನ ಬದಲಾಯಿಸ್ಕೊಳ್ಳಿ ದಯವಿಟ್ಟು. ಹೊಸ ಹೊಸ ವರ್ಷಗಳು ಬಂದರೆ ಕ್ಯಾಲೆಂಡರ್ ಬದಲಾಗುತ್ತೆ ಅಷ್ಟೇ, ಮನಸ್ಥಿತಿ ಬದಲಾಗಲ್ಲ. ಮನಸ್ಥಿತಿಯನ್ನು ಬದಲಾಯಿಸ್ಕೋಬೇಕು. ಕಾಲಕ್ಕೆ ತಕ್ಕಂತೆ ನಮ್ಮ ಮನೋಧೋರಣೆಗಳಲ್ಲಿ ಮಾರ್ಪಾಡುಗಳು ಮಾಡ್ಕೋಬೇಕು. ಅದು ನಿಜವಾದಂಥ ಮನುಷ್ಯತ್ವ. ಇಂತಹ ಮನುಷ್ಯತ್ವದ ನೆಲೆಗಟ್ಟು ಉಂಟಾದಾಗ ಮಾತ್ರ ಇಲ್ಲಿ ಭಾರತದಲ್ಲಿ ಇಂತಹ ಮರ್ಯಾದೆ ಗೇಡು ಹತ್ಯೆಗಳು ನಿಲ್ತವೆ. ಪ್ರೀತಿಗೆ ಬೆಲೆ ಸಿಗುತ್ತೆ. ಕುವೆಂಪು ಉಸಿರಾಡ್ತಾರೆ, ಬಸವಣ್ಣ ಉಸಿರಾಡ್ತಾರೆ, ಬುದ್ಧ ಉಸಿರಾಡ್ತಾನೆ, ಅಂಬೇಡ್ಕರ್ ಅವ್ರ ಕಾನೂನು ಉಸಿರಾಡುತ್ತೆ. ಇಲ್ಲದೆ ಹೋದರೆ ಇವರೆಲ್ಲವನ್ನು ಕೇವಲ ಫೋಟೋದಲ್ಲಿಟ್ಟು ಪ್ರೀತಿಸ್ತಾ ಅವ್ರ ವಿಚಾರಗಳನ್ನ ಹೇಳ್ತಾ ನಾವು ನಮ್ಮಷ್ಟಕ್ಕೆ ನಾವೇ ನಮ್ಮ ಸ್ವಂತ ಅಭಿಪ್ರಾಯಗಳಿಗೆ ಅಥವಾ ಸ್ವಂತ ಸಂಪ್ರದಾಯಗಳಿಗೆ ತಗಲಾಕೊಂಡು ನಾವು ಸಾಯೋದಲ್ಲದೆ ಬೇರನ್ನು ಸಾಯಿಸಿ ಈ ಸಮಾಜವನ್ನು ದಿಕ್ಕೆಡಿಸ್ತಾ ಇದ್ದೀವಿ. ಈ ಸಮಾಜವನ್ನು ಒಂದು ಕೊಳೆಯುವ ವ್ಯವಸ್ಥೆಯಾಗಿ ರೂಪಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಇದು ನನ್ನ ಪ್ರಕಾರ. ಹಾಗಾಗಿ ಹೆಚ್ಚೆಚ್ಚು ಮಾನವೀಯರಾಗ್ರಿ, ಮನುಷ್ಯತ್ವ ಬೆಳೆಸ್ಕೊಳ್ರಿ. ಎಷ್ಟು ದಿನ ಬದುಕ್ತೀರ? ಯಾರ ಬದುಕು ಶಾಶ್ವತವಲ್ಲ. ಇಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿನೂ ಸತ್ತೇ ಸಾಯ್ತಾನೆ. ಆದರೆ ಅಲ್ಲಿ ಅಷ್ಟು ದಿನಗಳಲ್ಲಿ ಒಂದು ಸಾಧನೆ ಮಾಡಿ ಹೋಗ್ತಾನೆ, ಏನೋ ಒಂದು ಜೀವನ ಮಾಡಿ ಹೋಗ್ತಾನೆ. ಇನ್ನೊಬ್ಬರ ಜೀವನವನ್ನು ಅತಿಕ್ರಮ ಪ್ರವೇಶ ಮಾಡಿ ನಿರ್ಬಂಧಿಸುವ ಹಕ್ಕು ಯಾರಿಗೂ ಇಲ್ಲ. ಯಾರನ್ನೂ ಅಸಮಾನವಾಗಿ ನೋಡುವಂಥ ಹಕ್ಕಿಲ್ಲ. ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಘನತೆ, ಗೌರವಗಳು ಇದ್ದೇ ಇರ್ತವೆ. ಇದನ್ನು ಗೌರವಿಸೋದನ್ನು ಕಲಿಬೇಕು ನಾವು. ಯಾವ ತಂದೆ ತಾಯಿಗಳಾದರೂ ಅಷ್ಟೇ, ನೀವು ಎಷ್ಟೇ ಸಂಪಾದನೆ ಮಾಡಿರಿ, ಎಷ್ಟೇ ಅವ್ರ ಮಕ್ಕಳಿಗೆ ಓದಿಸೋಕ್ಕೆ ಖರ್ಚು ಮಾಡಿರಿ, ಅವ್ರಿಗೆ ಏನೆಲ್ಲ ಖರ್ಚು ಮಾಡಿದ್ರು ಕೂಡ ಅದು ನಮ್ಮ ಜವಾಬ್ದಾರಿ ಅಷ್ಟೇ ಹೊರತು ಅದಕ್ಕೋಸ್ಕರ ನಮ್ಮ ಜೀವನ ಪರ್ಯಂತ ಅವರು ನಮ್ಮನ್ನು ಅಡಿಯಾಳೆ ಬಿದ್ದಿರಬೇಕು ಅನ್ನುವಂಥ ಬಯಕೆಗಳು ಸಲ್ಲದು. ಜೀವನ ಪರ್ಯಂತ ಇವ್ರ ಮೇಲೇ ನಮ್ಮ ಮರ್ಯಾದೆ ನಿಂತಿದೆ ಅಂತಕ್ಕಂಥದ್ದು ನಂಬಿಕೆಗಳು ಸಲ್ಲದು. ನಮ್ಮ ಘನತೆ, ನಮ್ಮ ಮಾತು, ನಮ್ಮ ನಡತೆ, ನಮ್ಮ ಜೀವನ ಕ್ರಮದ ಮೇಲೆ ನಮ್ಮ ಘನತೆ, ಗೌರವಗಳು, ಮರ್ಯಾದೆಗಳು ಇರ್ತವೆ ಹೊರತು ಯಾರೋ ಮಕ್ಕಳು ಪ್ರೀತಿಸೋದ್ರಿಂದ, ಇನ್ಯಾರ ಜೊತೆಗೆ ಓಡೋಗೋದ್ರಿಂದ ಅಲ್ಲ. ಅವರಿಬ್ಬರು ಯಾಕೆ ಓಡೋಗ್ತಾರೆ? ದೊಡ್ಡವರು ಇವರು ನಮ್ಮನ್ನು ನೋಡಿದ್ರೆ ಒಪ್ಪಲ್ಲ ಅನ್ನೋ ಕಾರಣಕ್ಕೋಸ್ಕರ ಓಡೋಗ್ತಾರೆ. ಒಪ್ಪಿ ಕರೆದು ಕೂತ್ಕೊಂಡು ಮಾತಾಡಿ. ಸಮಾಜವನ್ನು ಬಸವಣ್ಣ, ಬುದ್ಧ ಮತ್ತು ಅಂಬೇಡ್ಕರ್ ಅವರ ಕನಸಿನ ಸಮಾಜವನ್ನು ಕಟ್ಟೋಣ. ಕುವೆಂಪು ಅವರು ಬಯಸಿದಂಥ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಿರ್ಮಾಣ ಮಾಡೋಣ ಅನ್ನೋ ಸಂಕಲ್ಪವನ್ನು ನಾವು ಮಕ್ಕಳಿಗೆ ಹೇಳ್ಕೊಡದೆ ಹೋದರೆ ನಮ್ಮಂಥ ದುಷ್ಟರು ಇನ್ಯಾರೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಬೇರೆ ದೇಶಗಳು ನಮ್ಮ ನೋಡಿ ನಗ್ತವೆ. ಈ ಕಾಲಕ್ಕೂ ಪ್ರೀತಿ ಮಾಡೋದಕ್ಕೆ ಬೇರೆ ಏನೂ ಇಲ್ಲ. ಸುಳ್ಳು ಕಥೆಗಳನ್ನ ಜಾಲತಾಣದಲ್ಲಿ ಬಿಡಬೇಡಿ. ಯಾರಿಗೂ ಅನುಭವ ಆಗಿರಲ್ಲ. ಎಲ್ಲ ನನಗೆ ಹಂಗಾಗೋಯ್ತು, ಹಿಂಗಾಗೋಯ್ತು, ನನಗೆ ನಮ್ಮಲ್ಲಿ ಆಸ್ತಿ ಕೇಳ್ಬಿಟ್ರು, ನನಗೆ ಗೊತ್ತಿರೋಂಗೆ ನಾನು ಡಾಕ್ಯುಮೆಂಟ್ ಮಾಡಿದ್ದೀನಿ ಕಳೆದ 20 ವರ್ಷಗಳಿಂದ. ಚಳವಳಿಯಲ್ಲಿದ್ದೀನಿ ನಾನು. ಈ ಶೋಷಿತ ಸಮುದಾಯಗಳ ಚಳವಳಿನಲ್ಲಿ ಎಲ್ಲೂ ಯಾವ ದಲಿತ ವ್ಯಕ್ತಿ, ವಿಶೇಷವಾಗಿ ದಲಿತ ಗಂಡು ಮಕ್ಕಳು ಪ್ರೀತಿಸಿರೋದು, ಪಟಾಯಿಸ್ಕೊಂಡು ಹೋಗೋದು ಅನ್ನುವಂಥ ಕಲ್ಪನೆಯಲ್ಲಿ ಹಾಕಬೇಡಿ. ಪಟಾಯಿಸೋದೇ ಬೇರೆ, ಪ್ರೀತಿಸೋದೇ ಬೇರೆ. ಪ್ರೀತಿಸಿ ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ಹೋಗುವಂಥ ಪ್ರೀತಿಸಿ ಮದುವೆಯಾಗಿರ್ತಕ್ಕಂಥದ್ದು. ಇಂಥ ಮದುವೆಗಳನ್ನೂ ಕೂಡ ಸಹಿಸ್ತೇನೆ. ಕೊಲ್ತಿರಲ್ಲ, ಕೊಂದವರೊಳಿದರೆ ಕೂಡಲ ಸಂಗಮ ದೇವ, ಯಾರೂ ಉಳಿಯಲ್ಲ. ಬದುಕಲು ಬಿಡಿ. ನಮಸ್ಕಾರ.